ಗೆಜ್ಜೆಯ ಬೆಲೆ ಸಾವಿರ ಸಾವಿರ ಹಾಕೋದು ಕಾಲಿನಲ್ಲಿ. ಕುಂಕುಮದ ಬೆಲೆ ಪೈಸೆಯಲ್ಲಿ, ಆದರೆ ಇಡೋದು ಹಣೆಯಲ್ಲಿ. ಇಲ್ಲಿ ಬೆಲೆ ಮುಖ್ಯ ಅಲ್ಲ, ಕೃತಿ ಮುಖ್ಯ. ಉಪ್ಪಿನಂತೆ ಕಟು ಮಾತನಾಡುವನು ನಿಜ ಸ್ನೇಹಿತ. ಸಕ್ಕರೆಯಂತೆ ಸವಿ ಮಾತನಾಡಿ ಮೋಡಿ ಮಾಡುವನು ನಯವಂಚಕ. ಉಪ್ಪಿಗೆ ಹುಳ ಹಿಡಿದಿದ್ದು ಇತಿಹಾಸದಲ್ಲಿ ಇಲ್ಲ. ಕೆಡದ ಸಿಹಿ ಪದಾರ್ಥಗಳಿಲ್ಲ. ಕಾಣದ ದೇವರಿಗೆ ಹಾಲು ಖರ್ಜೂರ, ಹಸಿದ ಬಡವನಿಗೆ ಹಳಸಲು ಅನ್ನ, ಒಣ ರೊಟ್ಟಿ. ಇದೆಂಥ ವಿದ್ಯಮಾನ! ಹೇ ಮಾನವ, ಮನುಷ್ಯ ಜನ್ಮ ಒಳ್ಳೆಯದೇನಲ್ಲ. ಹಾಗಿದ್ದರೆ ಬರುವಾಗ ಅಳುತ್ತಾ ಬರುತ್ತಿರಲಿಲ್ಲ, ಹೋಗುವಾಗ ಎಲ್ಲರನ್ನೂ ಅಳಿಸಿ ಹೋಗುತ್ತಿರಲಿಲ್ಲ. ಯಾರು ಸನ್ಮಾರ್ಗದಲ್ಲಿ ನಡೆಯಿರಿ ಎಂದರೆ ನಡೆಯುವುದಿಲ್ಲ, ಕೆಟ್ಟ ಮಾರ್ಗದಲ್ಲಿ ಕರೆಯದಿದ್ದರೂ ಹೋಗುತ್ತಾರೆ. ಹಾಗೆಯೇ ಸಾರಾಯಿ ಅಂಗಡಿಗೆ ಹುಡುಕಿಕೊಂಡು ಹೋಗುತ್ತಾರೆ. ಹಾಲು ಮಾರುವವನು ಮನೆ ಮನೆಗೆ, ಬೀದಿ ಬೀದಿಗೆ ಹೋಗಿ ಹಾಲು ಮಾರುತ್ತಾನೆ. ಹಾಲಿಗೆ ನೀರನ್ನು ಎಷ್ಟು ಬೆರೆಸಿದ್ದೀಯಾ ಎಂದು ಕೇಳುತ್ತೇವೆ. ಸಾರಾಯಿಯನ್ನು ಇದ್ದಲ್ಲಿಗೆ ಹುಡುಕಿಕೊಂಡು ಹೋಗಿ ದುಪ್ಪಟ್ಟು ಹಣ ಕೊಟ್ಟು ತಮ್ಮ ಕೈಯಾರೆ ನೀರು ಬೆರೆಸಿಕೊಂಡು ಕುಡಿಯುತ್ತಾರೆ. ಇದೇ ಜಗದ ನಿಯಮ, ಅರಿತು ಬಾಳೋ ಮಾನವ.